ನಮಸ್ತೆ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಶ್ವ ಮೈತ್ರಿ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ 6ನೇ ತರಗತಿಯ ಅಧ್ಯಾಯ 23 ಯುರೋಪ್ ಖಂಡ ಪಾಠವನ್ನು ನೋಡೋಣ. ಕಮ್ಮಿಂಗ್ ಎಕ್ಸಾಮಿಗೆ ನಿಮಗೆ ವೆರಿ ಯೂಸ್ಫುಲ್ ಆಗಿರುತ್ತೆ ದಿಸ್ ವಿಡಿಯೋ. ಓಕೆ, ಆ್ಯಂಡ್ ಈ ಅಧ್ಯಾಯದಲ್ಲಿ ನಿಮಗೆ ಇಂಪಾರ್ಟೆಂಟ್ ಅಂತ ಅನ್ಸೋದನ್ನು ನೀವು ನೋಟ್ ಮಾಡ್ತಾ ಹೋಗಿ. ಆ್ಯಂಡ್ ಹಾಗೆ ನನಗೆ ಇಂಪಾರ್ಟೆಂಟ್ ಅಂತ ಅನ್ಸೋದನ್ನು ನಾನು ಕೂಡ ನಿಮ್ಗೆ ಹೇಳ್ತಾ ಹೋಗ್ತಾನೆ. ಡೆಫಿನೆಟ್ಲಿ ಎಕ್ಸಾಮಿಗೆ ಖಂಡಿತ ಯೂಸ್ ಆಗುತ್ತೆ. ಆ್ಯಂಡ್ ನೋಡಿ, ಪ್ರಪಂಚದ ಹೆಚ್ಚು ಜನಸಾಂದ್ರತೆ ಹಾಗೂ ನಗರೀಕರಣಗೊಂಡಂತಹ ಭೂಖಂಡಗಳಲ್ಲಿ ಅಂತಂದರೆ ಏಷ್ಯಾ ಕೂಡ ಒಂದು. ಓಕೆ, ನಗರೀಕರಣ ಹಾಗೂ ಜನಸಾಂದ್ರತೆ. ಓಕೆ, ಇದರಲ್ಲಿ ಹೆಚ್ಚು ನಗರೀಕರಣ ಹಾಗೂ ಜನಸಾಂದ್ರತೆಯನ್ನು ಹೊಂದಿರುವಂತಹ ಭೂಖಂಡಗಳಲ್ಲಿ ಏಷ್ಯಾ ಖಂಡ ಕೂಡ ಒಂದು. ಅದಲ್ಲದೆ ಇದು ಸಮೃದ್ಧ ಮತ್ತು ಕೈಗಾರಿಕಾಕರಣಗೊಂಡಂತಹ ಭೂಖಂಡ ಪ್ರದೇಶ ಆಗಿದೆ. ವಿಸ್ತೀರ್ಣದಲ್ಲಿ ಪ್ರಪಂಚದ 6ನೇ ಸ್ಥಾನದಲ್ಲಿದೆ. ವೆರಿ ಇಂಪಾರ್ಟೆಂಟ್, ನೋಟ್ ಟು ಬಿ ಪಾಯಿಂಟೆಡ್. ಓಕೆ, ವಿಸ್ತೀರ್ಣದಲ್ಲಿ ಓಕೆ ಏಷ್ಯಾ ಖಂಡ ವಿಸ್ತೀರ್ಣದಲ್ಲಿ ಇದು ಯುರೋಪ್ ಖಂಡ, ಏಷ್ಯಾ ಅಲ್ಲ, ಯುರೋಪ್ ಖಂಡ ವಿಸ್ತೀರ್ಣದಲ್ಲಿ 6ನೇ ಸ್ಥಾನದಲ್ಲಿದೆ. ಹಾಗಾದರೆ ಮೊದಲನೇ ಸ್ಥಾನದಲ್ಲಿರೋದು ಏಷ್ಯಾ ಖಂಡ. ಓಕೆ, ಇನ್ನು ಇದಕ್ಕೆ ನೀವು ಸಂಬಂಧಪಟ್ಟ ಹಾಗೆ ನೋಡೋದಾತಂದರೆ ನೋಡಿ, ಇದೇ ಥರ ಭಾರತದ ವಿಸ್ತೀರ್ಣದಲ್ಲಿ ಭಾರತದ ಅತಿ ದೊಡ್ಡ ರಾಜ್ಯಗಳು ಅಥವಾ ಅತಿ ಚಿಕ್ಕ ರಾಜ್ಯಗಳು, ಕರ್ನಾಟಕದ ಅತಿ ಚಿಕ್ಕ ಜಿಲ್ಲೆಗಳು ವಿಸ್ತೀರ್ಣದಲ್ಲಿ ಅಥವಾ ಅತಿ ದೊಡ್ಡ ಜಿಲ್ಲೆಗಳು, ಈ ಥರನೂ ಕೇಳೋ ಚಾನ್ಸಸ್ ಇರುತ್ತೆ. ಹಾಗೆ ಖಂಡಗಳ ಬಗ್ಗೆನೂ ಕೂಡ. ಓಕೆ, ಯುರೋಪ್ ಖಂಡ 6ನೇ ಸ್ಥಾನದಲ್ಲಿದೆ ವಿಸ್ತೀರ್ಣದಲ್ಲಿ ನೋಡೋದಾದರೆ. ಇದು ಸಂಕೀರ್ಣ ಮತ್ತು ವೈವಿಧ್ಯ ಭೌಗೋಳಿಕ ಸನ್ನಿವೇಶವನ್ನು ಹೊಂದಿದೆ. ಸಾಮಾಜಿಕ, ಸಾಂಸ್ಕೃತಿಕ ಹಾಗೂ ರಾಜಕೀಯ ವ್ಯವಸ್ಥೆಯನ್ನು ಕೂಡ ಇದು ಹೊಂದಿದೆ. ಅನೇಕ ದೊಡ್ಡ ಹಾಗೂ ಸಣ್ಣ ಪ್ರದೇಶಗಳನ್ನು ಕೂಡ ಇದು ಯುರೋಪ್ ಖಂಡದಲ್ಲಿ ನಾವು ನೋಡ್ತೀವಿ. ಅವುಗಳು ಒಟ್ಟು ಸಂಖ್ಯೆ 56. ಓಕೆ, ಆ್ಯಂಡ್ ದೇಶಗಳು ಎಷ್ಟಿದೆ ಯುರೋಪ್ ಖಂಡದಲ್ಲಿ ಇರ್ತಕ್ಕಂತಹ ದೇಶಗಳು? ಓಕೆ, 56. ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಸ್ಥಾನ ಮತ್ತು ವಿಸ್ತೀರ್ಣಕ್ಕೆ ಬರೋದಾದರೆ, ಭೌಗೋಳಿಕ ಸನ್ನಿವೇಶವನ್ನು ನೋಡೋದಾದರೆ, ಯುರೋಪ್ 10 ಡಿಗ್ರಿ ಪಶ್ಚಿಮದಿಂದ 60 ಡಿಗ್ರಿ ಪೂರ್ವ ರೇಖಾಂಶ ಹಾಗೂ 36 ಡಿಗ್ರಿ ಉತ್ತರದಿಂದ 72 ಡಿಗ್ರಿ ಉತ್ತರ ಅಕ್ಷಾಂಶಗಳಲ್ಲಿ ಇದು ನೆಲೆಗೊಂಡಿದೆ. ಓಕೆ, 10 ಡಿಗ್ರಿ ಪಶ್ಚಿಮದಿಂದ 60 ಡಿಗ್ರಿ ಪೂರ್ವ ರೇಖಾಂಶ ಹಾಗೂ 36 ಡಿಗ್ರಿ ಉತ್ತರದಿಂದ 72 ಡಿಗ್ರಿ ಉತ್ತರ ಅಕ್ಷಾಂಶಗಳಲ್ಲಿ ಇದು ನೆಲೆಸಿರುವಂಥದ್ದು. ಇನ್ನು ಯುರೋಪ್ ಖಂಡದ ವಿಸ್ತೀರ್ಣವನ್ನು ನೋಡೋದಾದರೆ ಡಿಯರ್ ಫ್ರೆಂಡ್ಸ್, ಯುರೋಪ ಪ್ರಪಂಚದ 2ನೇ ಚಿಕ್ಕ ಭೂಖಂಡ ಗೊತ್ತಿರಲಿ. ಓಕೆ, ಆ್ಯಂಡ್ ವಿಸ್ತೀರ್ಣದಲ್ಲಿ ಬಂದರೆ 6ನೇ ಸ್ಥಾನದಲ್ಲಿ ಬರ್ತಕ್ಕಂಥದ್ದು. ಓಕೆ, ವಿಸ್ತೀರ್ಣದಲ್ಲಿ ದೊಡ್ಡದರಲ್ಲಿ ಬರೋದಾದರೆ 6ನೇ ಸ್ಥಾನದಲ್ಲಿ. ಚಿಕ್ಕ ಖಂಡಗಳನ್ನು ಅಂದರೆ ಕೇಳ್ತಾರೆ, ವಿಸ್ತೀರ್ಣದಲ್ಲಿ ಚಿಕ್ಕದಾಗಿ ಅಥವಾ ವಿಸ್ತೀರ್ಣದಲ್ಲಿ ದೊಡ್ಡದಾಗಿ ಕ್ರಮವಾಗಿ ಅಂತ ಕೇಳ್ತಾರೆ. ಡೋಂಟ್ ಹ್ಯಾವ್ ಎನಿ ಕನ್ಫ್ಯೂಸಸ್. ಓಕೆ, ಒಂದು ಸತಿ KS ಎಕ್ಸಾಮಲ್ಲಿ ಕೇಳಿದರು, ಇದರಲ್ಲೆಲ್ಲ UPSC ಎಕ್ಸಾಮಲ್ಲೂ ಕೂಡ ಕೇಳಿದರು, ಇದರಲ್ಲಷ್ಟೇ ಅಲ್ಲದೆ. ಓಕೆ, ಭಾರತದ ಪೂರ್ವದಿಂದ ಪಶ್ಚಿಮದಿಂದ ಈ ಕೆಳಗಿನವುಗಳಲ್ಲಿ ಪಶ್ಚಿಮದಿಂದ ಕ್ರಮವಾಗಿ ಉತ್ತರಕ್ಕೆ ಬರುವಂಥದ್ದು ರಾಜ್ಯಗಳ ವಿಸ್ತೀರ್ಣದಲ್ಲಿ ಕೂಡ, ಅಥವಾ ವಿಸ್ತೀರ್ಣದಲ್ಲೂ ಕೂಡ ಕೇಳ್ಬೋದು, ಅಥವಾ ಕ್ರಮವಾಗಿ ಪೂರ್ವದಿಂದ ಪಶ್ಚಿಮಕ್ಕೆ, ಪಶ್ಚಿಮದಿಂದ ಪೂರ್ವಕ್ಕೆ ಕ್ರಮವಾಗಿ ಬರುವಂತಹ ರಾಜ್ಯಗಳನ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರು ಕೂಡ. ಓಕೆ, UPSCನಲ್ಲಿ ಒಂದು ಸಲ ಈಗಾಗಲೇ ನಾನು ನೋಡಿದ ಹಾಗೆ 2 ಸಲ ಆಗಿತ್ತು. ಓಕೆ, ಸೊ ದ್ಯಾಟ್ ಪರ್ಪಸ್ ವೆರಿ ಇಂಪಾರ್ಟೆಂಟ್. ಯುರೋಪ ಪ್ರಪಂಚದ 2ನೇ ಚಿಕ್ಕ ಭೂಖಂಡ. ಓಕೆ, ಇನ್ನು
ಅದರ ಒಟ್ಟು ವಿಸ್ತೀರ್ಣ 10.4 ಮಿಲಿಯನ್ ಚದರ ಕಿಲೋಮೀಟರ್ಗಳಷ್ಟು ಇರುವಂಥದ್ದು. ಇದು ಭಾರತದ ವಿಸ್ತೀರ್ಣಕ್ಕಿಂತ ಸುಮಾರು ಎಷ್ಟು 3 ಪಟ್ಟು ದೊಡ್ಡದಾಗಿದೆ. ಭಾರತದ ವಿಸ್ತೀರ್ಣಕ್ಕಿಂತ 3 ಪಟ್ಟು ದೊಡ್ಡದಾಗಿ ಇರತಕ್ಕಂಥದ್ದು. ಈ ಖಂಡವು ಪೃಥ್ವಿಯ ಒಟ್ಟು ವಿಸ್ತೀರ್ಣದಲ್ಲಿ 7% ಭಾಗವನ್ನು ಹೊಂದಿದೆ. ಆದರೆ ಪ್ರಪಂಚದ ಜನಸಂಖ್ಯೆಯಲ್ಲಿ 1/4 ಭಾಗವನ್ನು ಇದು ಹೊಂದಿದೆ. ಇನ್ನು ಭೌಗೋಳಿಕ ಸನ್ನಿವೇಶಕ್ಕೆ ಬರೋದಾದರೆ ಯುರೋಪ ಏಷ್ಯಾ ಖಂಡದ ಪರ್ಯಾಯ ದ್ವೀಪ, ವೆರಿ ಇಂಪಾರ್ಟೆಂಟ್. ಓಕೆ, ಯುರೋಪ ಏಷ್ಯಾ ಖಂಡದ ಪರ್ಯಾಯ ದ್ವೀಪ. ಈ ಖಂಡವು 3 ಕಡೆ ನೀರಿನಿಂದ ಆವರಿಸಿದೆ. ಉತ್ತರದಲ್ಲಿ ಬೇರೆಂಟ್ ಸಮುದ್ರ ಬರುತ್ತೆ, ಪಶ್ಚಿಮದಲ್ಲಿ ಅಟ್ಲಾಂಟಿಕ್ ಸಾಗರ ಬರುತ್ತೆ, ದಕ್ಷಿಣದಲ್ಲಿ ಮೆಡಿಟೇರಿಯನ್ ಸಮುದ್ರಗಳು ಬರ್ತವೆ. ವೆರಿ ಇಂಪಾರ್ಟೆಂಟ್. ಓಕೆ, ಉತ್ತರದಲ್ಲಿ ಬರುವಂಥದ್ದು ಬೆರೆಂಟ್ ಸಮುದ್ರ ಬರುತ್ತೆ. ಯಾವುದು? ಯುರೋಪ್ ಖಂಡ ಏಷ್ಯಾ ಖಂಡದ ಪರ್ಯಾಯ ದ್ವೀಪ ಆಗಿದ್ದು, ಉತ್ತರದಲ್ಲಿ ಬೆರೆಂಟ್ ಸಮುದ್ರ ಬರುತ್ತೆ, ಪಶ್ಚಿಮದಲ್ಲಿ ಅಟ್ಲಾಂಟಿಕ್ ಸಾಗರ ಬರುತ್ತೆ ಮತ್ತು ದಕ್ಷಿಣದಲ್ಲಿ ಮೆಡಿಟೇರಿಯನ್ ಸಮುದ್ರಗಳು ಬರುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ನೋಡಿ. ನೋಡಿ, ಯುರೋಪಿನ ಪೂರ್ವ ಭಾಗದಲ್ಲಿ ಏಷ್ಯಾ ಖಂಡ ಬರ್ತದೆ, ಗೊತ್ತಿರಲಿ. ಏಷ್ಯಾ ಖಂಡ ಯುರೋಪಿನ ಪೂರ್ವ ಭಾಗದಲ್ಲಿ ಬರುವಂಥದ್ದು. ಅದನ್ನು ಯುರಲ್ಸ್ ಪರ್ವತ ಮತ್ತು ಕಕಾಸ್ ಪರ್ವತ ಮತ್ತು ಕ್ಯಾಪ್ಸಿಯನ್ ಸಮುದ್ರಗಳು ಯುರೋಪಿನಿಂದ ಬೇರ್ಪಡಿಸುತ್ತವೆ. ದಕ್ಷಿಣದಲ್ಲಿ ಆಫ್ರಿಕಾ ಖಂಡ ಬರುತ್ತೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ದಿಸ್ ನೋಟ್ಸ್. ಓಕೆ, ಏನೇನಾಗುತ್ತೆ ಅಲ್ಲಿ? ಯುರೋಪ್ ಖಂಡ ಪೂರ್ವ ಭಾಗದಲ್ಲಿ ಯುರೋಪಿನ ಪೂರ್ವ ಭಾಗದಲ್ಲಿ ಏಷ್ಯಾ ಖಂಡ ಇದೆ. ಓಕೆ, ಏಷ್ಯಾ ಖಂಡ ಯುರೋಪಿನ ಪೂರ್ವ ಭಾಗದಲ್ಲಿ ಇರುವಂಥದ್ದು. ನೀವು ನಕಾಶದಲ್ಲಿ ನೋಡ್ತಿದ್ದೀರ. ಓಕೆ, ಏಷ್ಯಾ ಖಂಡ ಯುರೋಪಿನ ಪೂರ್ವ ಭಾಗ ಇಲ್ಲಿ ನಿಮಗೆ ಕಾಣಿಸ್ತದೆ. ಏಷ್ಯಾ ಖಂಡ, ಇದು ಯುರೋಪ್ ಖಂಡ. ನಾವೀಗ ಯುರೋಪ್ ಖಂಡದ ಬಗ್ಗೆ ನೋಡ್ತಾ ಇದ್ದೀವಿ. ಯುರೋಪ್ ಖಂಡ ಇದರ ಪೂರ್ವ ಭಾಗದಲ್ಲಿ ಬರುವಂಥದ್ದು ಅಲ್ವೇ? ಏಷ್ಯಾ ಖಂಡದಿಂದ ನೋಡಿದ್ರೆ ಯುರೋಪ ಪಶ್ಚಿಮಕ್ಕೆ ಬರುತ್ತೆ. ಯುರೋಪ್ ಖಂಡದಿಂದ ಏಷ್ಯಾ ನೋಡೋದಾದರೆ ಇದು ಪೂರ್ವಕ್ಕೆ ಬರುತ್ತೆ. ನೋಡಿ, ಈ ಕಡೆ ಸೂರ್ಯ ಉದಯಿಸ್ತಾನೆ, ನಮ್ಮ ಭಾರತ ಇಲ್ಲಿ ಬರುತ್ತೆ. ಸೊ ಯುರೋಪ ಖಂಡದಿಂದ ನಾವು ಏಷ್ಯಾ ಖಂಡವನ್ನು ನೋಡೋದಾದರೆ ಏಷ್ಯಾ ಖಂಡ ಯುರೋಪ್ ಖಂಡದ ಪೂರ್ವ ಭಾಗದಲ್ಲಿ ಬರುವಂಥದ್ದು. ಹಾಗೆ ಅವರೇನಂದಿದ್ದಾರೆ, ಅದನ್ನು ಯುರಲ್ಸ್ ಪರ್ವತ, ದ್ಯಾಟ್ ಮೀನ್ಸ್ ಇಲ್ಲಿ ಅಂದರೆ ಈ ಏಷ್ಯಾ ಮತ್ತು ಯುರೋಪ್ ಖಂಡಗಳನ್ನು ಬೇರ್ಪಡಿಸುವಂಥದ್ದು. ಓಕೆ, ಯಾವ ಪರ್ವತ? ಯುರಲ್ಸ್ ಪರ್ವತ, ಆಮೇಲೆ ಕಕಾಸ್ ಪರ್ವತ ಮತ್ತು ಕ್ಯಾಪ್ಸಿಯನ್ ಸಮುದ್ರಗಳು ಯುರೋಪಿನಿಂದ ಬೇರ್ಪಡಿಸುತ್ತವೆ. ಇದು ಕ್ಯಾಪ್ಸಿಯನ್ ಸಮುದ್ರ. ಓಕೆ, ಆ್ಯಂಡ್ ಇಲ್ಲಿ ನೋಡಿ, ಅಂಟಾರ್ಟಿಕಾ, ಇದು ಹಿಂದೂ ಮಹಾಸಾಗರ, ಅಂಟಾರ್ಟಿಕ್ ಸಾಗರ ಆ್ಯಂಡ್ ಇಲ್ಲಿ ಪರ್ವತಗಳು ಬರುವಂಥದ್ದು. ಇಲ್ಲಿ ಮೇಲೆ ಆರ್ಕಟಿಕ್ ಸಾಗರ ಬರುವಂಥದ್ದು. ಓಕೆ, ದಕ್ಷಿಣ ಭಾಗಕ್ಕೆ ಆಫ್ರಿಕಾ ಖಂಡ ಬರ್ತದೆ, ಅದು ಕೂಡ ಅವ್ರು ಇಲ್ಲಿ ಹೇಳಿದ್ದಾರೆ. ಓಕೆ, ಇಲ್ಲಿ ನಕಾಶದಲ್ಲಿ ಕೂಡ ಕಾಣಿಸ್ತದೆ ಯುರೋಪ್ ಖಂಡ, ಆಫ್ರಿಕಾ ಖಂಡ ಅದರ ದಕ್ಷಿಣ ಭಾಗಕ್ಕೆ ಬರುವಂಥದ್ದು. ಓಕೆ, ನೀವಿನ್ನು ಇದನ್ನು ಸಪ್ರೇಟಾಗಿ ನೀವು ಇದನ್ನು ನೋಡೋದಾದರೆ ಆ್ಯಂಡ್ ಲುಕ್ ಆ್ಯಟ್ ಹಿಯರ್. ಇದಾದಮೇಲೆ ಭೌಗೋಳಿಕ ಸ್ವರೂಪಗಳೇನು ಯುರೋಪ್ ಖಂಡದ್ದು? ಓಕೆ, ಯುರೋಪ್ ಖಂಡದ ಭೌಗೋಳಿಕ ಸ್ವರೂಪಗಳು ಮತ್ತು ಏಷ್ಯಾಗಳ ನಡುವಣ ಸುಭದ್ರ ಗಡಿಗಳು ಆಗಿರೋದಿಲ್ಲ. ಆದರೆ ಏನಿದೆ, ಈ ಗಡಿಗಳು ಯಾವುದು? ಗಡಿಗಳ ರೂಪದಲ್ಲಿ ಇರುವಂಥದ್ದು ಯುರಲ್ಸ್ ಪರ್ವತ. ಓಕೆ, ಯುರಲ್ಸ್ ಪರ್ವತ. ಓಕೆ, ಯುರಲ್ಸ್ ಪರ್ವತ, ಆಮೇಲೆ ಕಕಾಸ್ ಪರ್ವತ ಮತ್ತು ಕ್ಯಾಪ್ಸಿಯನ್ ಸಮುದ್ರ. ಓಕೆ, ಇವುಗಳದನ್ನು ಬೇರ್ಪಡಿಸುತ್ತೆ. ಆದರೆ ಮೇಲೆ ಹೇಳಿದ ಭೌಗೋಳಿಕ ಸ್ವರೂಪಗಳೇನು ಯುರೋಪ್ ಮತ್ತು ಏಷ್ಯಾಗಳ ನಡುವಣ ಸುಭದ್ರ ಗಡಿಗಳು ಆಗಿರುವುದಿಲ್ಲ. ಹೀಗಾಗಿ ಅದನ್ನು ಯುರೇಷ್ ಎಂಬ ಒಂದೇ ಹೆಸರಿನಿಂದ ಕೂಡ ಕರೆಯಲಾಗ್ತದೆ. ಓಕೆ, ಯುರೇಸ್ ಅನ್ನೋ ಒಂದೇ ಹೆಸರಿನಿಂದಲೂ ಕೂಡ ಅದನ್ನು ಕರೆಯಲಾಗ್ತದೆ. ಆ್ಯಂಡ್ ಇನ್ನು ಪ್ರಾಕೃತಿಕ ಲಕ್ಷಣಗಳನ್ನ ನೋಡೋದಾದರೆ ನೋಡಿ, ಯುರೋಪ್ ಖಂಡ ವಿಶಿಷ್ಟವಾದಂತಹ ಪ್ರಾಕೃತಿಕ ಲಕ್ಷಣಗಳನ್ನ ಒಳಗೊಂಡಿದೆ. ಓಕೆ, ಯುರೋಪ್ ಖಂಡ ವಿಶೇಷವಾದಂತಹ ಪ್ರಾಕೃತಿಕ ಲಕ್ಷಣಗಳನ್ನ ಇದು ಒಳಗೊಂಡಿದೆ. ಓಕೆ, ಇಲ್ಲಿ ನೋಡೋದಾದರೆ ಯುರೋಪ್ ಖಂಡ ಪಶ್ಚಿಮ ಮತ್ತು ದಕ್ಷಿಣ ಭಾಗಗಳಲ್ಲಿ ಹಿಮಾವೃತದಿಂದ
ಶಿಖರಗಳನ್ನು ಹೊಂದಿದೆ, ನಿಮಗೆ ಕಾಣಿಸ್ತಾ ಇದೆ. ಓಕೆ, ಎಲ್ಬ್ರಸ್ ಶಿಖರ ಕೂಡ ಇಲ್ಲೇ ಬರುವಂಥದ್ದು. ಓಕೆ, ಯುರೋಪ್ ಖಂಡದಲ್ಲಿ ಕೇಳ್ಬೋದು. ಯುರೋಪ್ ಖಂಡದಲ್ಲಿ ಬರುವಂಥ ಇದು ಕೆಳಗಡೆದು ಯಾವುದು, ಎಲ್ಬರ್ಸ್ ಶಿಖರ. ಓಕೆ, ಯುರೋಪ್ ಖಂಡದ ಪಶ್ಚಿಮ ಮತ್ತು ದಕ್ಷಿಣ ಭಾಗಗಳಲ್ಲಿ ಹಿಮದಿಂದ ಆವೃತವಾದಂತಹ ಶಿಖರಗಳು, ಪರ್ವತಗಳು, ಕಂದರಗಳು, ಕಣಿವೆ ಮತ್ತು ಚಿಕ್ಕ ಮೈದಾನಗಳನ್ನು ನಾವು ಕಾಣಬಹುದು. ಓಕೆ, ಎಲ್ಲಿ ದಕ್ಷಿಣ ಮತ್ತು ಪಶ್ಚಿಮ ಭಾಗಗಳಲ್ಲಿ ಯಾವ್ಯಾವ ಪರ್ವತಗಳು, ಕಂದರಗಳಿದೆ, ಹಿಮದಿಂದ ಆವೃತವಾದಂತಹ ಶಿಖರಗಳಿದೆ, ಪರ್ವತಗಳಿದೆ, ಕಂದರಗಳಿದೆ, ಕಣಿವೆಗಳಿದೆ, ಚಿಕ್ಕದಾದಂತಹ ಮೈದಾನಗಳು ಕೂಡ ಇದೆ. ಈ ಖಂಡದ ಪೂರ್ವ ಭಾಗದ ಹೆಚ್ಚು ಭಾಗ ಸ್ಥಿರ ಪೀಠಭೂಮಿಯಿಂದ ಆವರಿಸಿದೆ. ಅಲ್ಲಲ್ಲಿ ಸ್ವಲ್ಪ ಬದಲಾವಣೆ ಕೂಡ ಕಂಡುಬರ್ತದೆ. ಯುರೋಪ್ ಖಂಡದ ಅತಿ ಎತ್ತರದ ಬಿಂದು ಕಕಾಸ್ ಪರ್ವತ ಸರಣಿಯ ಮೌಂಟ್ ಎಲ್ಬ್ರಸ್ ಶಿಖರ. ಎಷ್ಟಿದೆ? 5633 ಮೀಟರ್ ಇರತಕ್ಕಂಥದ್ದು ಎತ್ತರ. ತಗ್ಗಾದ ಸ್ಥಳ ಕ್ಯಾಸ್ಪಿಯನ್ ಸಮುದ್ರ. ಇದು ಸಮುದ್ರ ಮಟ್ಟಕ್ಕೆ 28 ಮೀಟರ್ ತಗ್ಗಿನಲ್ಲಿ ಬರುವಂಥದ್ದು. ನೋಡಿ, ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ ಡಿಯರ್ ಫ್ರೆಂಡ್ಸ್. ಯುರೋಪ್ ಖಂಡದ ಅತಿ ಎತ್ತರದ ಬಿಂದು ಯಾವುದು ಅಂತಂದರೆ ಕಕಾಸ್ ಪರ್ವತ ಸರಣಿಯಲ್ಲಿ ಬರ್ತಕ್ಕಂತಹ ಮೌಂಟ್ ಎಲ್ಬ್ರಸ್ ಶಿಖರ. ಮೌಂಟ್ ಎಲ್ಬ್ರಸ್ ಶಿಖರ ಹಿಯರ್ ನೀವಿಲ್ಲಿ ನೋಡ್ತಿದ್ದೀರಾ ಚಿತ್ರದಲ್ಲಿ. ಇದು ಅತ್ಯಂತ ಎತ್ತರದ ಬಿಂದು ಅಂತ ಹೇಳ್ತಾರೆ ಯುರೋಪ್ ಖಂಡದ. ಓಕೆ, ಕಕಾಸ್ ಪರ್ವತ ಶ್ರೇಣಿನಲ್ಲಿ ಬರ್ತಕ್ಕಂತಹ ಮೌಂಟ್ ಎಲ್ಬ್ರಸ್ ಶಿಖರ. ಇದು ಎಷ್ಟಿದೆ? ಇದರದ್ದು ಮೀಟರ್ ಎತ್ತರ 5633 ಇದೆ. ಅತ್ಯಂತ ತಗ್ಗಾದ ಸ್ಥಳ ಕ್ಯಾಸ್ಪಿಯನ್ ಸಮುದ್ರ. ಗೊತ್ತಿರಲಿ, ಅತ್ಯಂತ ತಗ್ಗಾದ ಸ್ಥಳ ಕ್ಯಾಸ್ಪಿಯನ್ ಸಮುದ್ರ. ಇದು ಸಮುದ್ರ ಮಟ್ಟಕ್ಕೆ 28 ಮೀಟರ್ ತಗ್ಗಿನ ಪ್ರದೇಶದಲ್ಲಿ ಬರ್ತಕ್ಕಂಥದ್ದು. ಹಾಗೆ ವಾಸ್ತವವಾಗಿ ಏಷಿಯನ್ ಭೂರಾಶಿಯಲ್ಲಿ ಯುರೋಪ್ ಒಂದು ದೊಡ್ಡ ಪರ್ಯಾಯ ದ್ವೀಪ. ಗೊತ್ತಿರಲಿ ನಿಮಗೆ. ಓಕೆ, ಇದೊಂದು ದೊಡ್ಡದಾದಂತಹ ಪರ್ಯಾಯ ದ್ವೀಪ ಏಷ್ಯನ್ ಭೂರಾಶಿನಲ್ಲೇ ಯುರೋಪ್ ಖಂಡ. ಓಕೆ, ಆ್ಯಂಡ್ ಈ ಖಂಡದಲ್ಲಿ ಹಲವು ಪರ್ಯಾಯ ದ್ವೀಪಗಳನ್ನು ನಾವು ನೋಡಲಿಕ್ಕೆ ಸಿಗುತ್ತೆ. ಇಲ್ಲಿ ಯಾವ್ಯಾವುದಿದೆ? ಸ್ಕ್ಯಾಂಡಿನೇವಿಯಾ ಇದೆ, ಐಬೀರಿಯಾ ಇದೆ, ಆಮೇಲೆ ಜೆಟ್ಲ್ಯಾಂಡ್ ಇದೆ, ಬಾಸ್ಕನ್ ಇದೆ, ಇನ್ನು ಮೊದಲಾದಂತಹ ಪರ್ಯಾಯ ದ್ವೀಪಗಳು ಕೂಡ ನಮಗೆ ಯುರೋಪ್ ಖಂಡದಲ್ಲಿ ಸಿಗುತ್ತೆ ನೋಡಲಿಕ್ಕೆ. ಓಕೆ, ಆದ್ದರಿಂದ ಯುರೋಪನ್ನು ಪರ್ಯಾಯ ದ್ವೀಪಗಳ ಪರ್ಯಾಯ ದ್ವೀಪ ಅಂತ ಕೂಡ ಕರೀತಾರೆ. ಓಕೆ, ಇಲ್ಲಿ ಬರ್ತಕ್ಕಂತಹ ಪರ್ಯಾಯ ದ್ವೀಪಗಳು ಯಾವುದಾದ್ರು? ಸ್ಕ್ಯಾಂಡಿನೇವಿಯಾ ಇದೆ, ಐಬೀರಿಯಾ ಇದೆ, ಜೆಟ್ಲ್ಯಾಂಡ್ ಇದೆ, ಬಾಲ್ಕನ್ ಇದೆ. ಓಕೆ, ಆ್ಯಂಡ್ ಇನ್ನು ಬೇರೆ ಬೇರೆ ಕೂಡ ಇದೆ. ಓಕೆ, ಆ್ಯಂಡ್ ಯುರೋಪ್ನಲ್ಲಿ 80,500 ಕಿಲೋಮೀಟರ್ ಉದ್ದ ಉಳ್ಳಂತಹ ಒಳಚಾಚುಗಳನ್ನು ಕೂಡ ಸಮುದ್ರ ತೀರ ಇದೆ. ಒಳಚಾಚುಗಳನ್ನು ಹೊಂದಿರತಕ್ಕಂತಹ ಸಮುದ್ರ ತೀರ ಇದೆ. ಅದು ಏಷ್ಯಾ ಖಂಡದ ಎತ್ತರಕ್ಕಿಂತಲೂ ಉದ್ದ ಇರ್ತಕ್ಕಂಥದ್ದು. ಈ ಖಂಡದ ತೀರದುದ್ದಕ್ಕೂ ಸಾವಿರಾರು ಲಕ್ಷ ದ್ವೀಪಕಲ್ಪಗಳನ್ನು ನಾವು ನೋಡ್ತೇವೆ. ಇವುಗಳಲ್ಲಿ ಬ್ರಿಟನ್, ಐರ್ಲ್ಯಾಂಡ್ ಕೂಡ ತುಂಬ ದೊಡ್ಡದಾಗಿರ್ತಕ್ಕಂತಹ ದ್ವೀಪಗಳಿದು. ಓಕೆ, ಆ್ಯಂಡ್ ಸೆಟ್ಲ್ಯಾಂಡ್ ಬರ್ತದೆ, ಪೈರೋಸ್ ಬರುತ್ತೆ, ಓರ್ಕೆನಿ ಬರುತ್ತೆ, ಸಿಸಿಲಿ ಬರುತ್ತೆ, ಸಾರ್ಡಿನಿಯಾ ಬರ್ತದೆ, ಹಾಗೆ ಕೋರ್ಸಿಕ್ ಕೂಡ, ಮತ್ತು ಕ್ರೇಟ್ ಮತ್ತು ಚಾನಲ್ ದ್ವೀಪ. ಇವು ಇತರೆ ದ್ವೀಪಗಳ ಪ್ರಮುಖ ದ್ವೀಪಗಳು. ನೋಡಿ, ವೆರಿ ಇಂಪಾರ್ಟೆಂಟ. ಸೀಟ್ಲ್ಯಾಂಡ, ಪೈರೋಸ, ಓರ್ಕೆನಿ, ಸಿಸಿಲಿ, ಸಾರ್ಡಿನಿಯಾ ಮತ್ತು ಕೋರ್ಸಿಕ್, ಕ್ರೇಟ್ ಮತ್ತು ಚಾನಲ್ ದ್ವೀಪ. ಇವು ಪ್ರಮುಖ ದ್ವೀಪಗಳು ಯುರೋಪ್ ಖಂಡದಲ್ಲಿ ಬರ್ತಕ್ಕಂಥದ್ದು. ಇನ್ನು ಪ್ರಾಕೃತಿಕ ವಿಭಾಗಗಳನ್ನು ನಾವು ನೋಡೋದಾತಂತಂದರೆ ನೋಡಿ, ಮೇಲ್ಮೈ ಲಕ್ಷಣಗಳನ್ನು ಆಧರಿಸಿ ಯುರೋಪನ್ನು ಸಾಮಾನ್ಯವಾಗಿ 4 ವಿಭಾಗಗಳನ್ನಾಗಿ ವಿಂಗಡಣೆ ಮಾಡಲಾಗಿದೆ. ಯಾವ್ದ್ಯಾವುದು? ವಾಯುವ್ಯದ ಎತ್ತರದ ಭಾಗಗಳು ಒಂದು, ಆಮೇಲೆ ಕೇಂದ್ರದ ಎತ್ತರವಾದಂತಹ ಭಾಗಗಳು, ಹಾಗೆ ಉತ್ತರದ ಯುರೋಪ್ ಮೈದಾನಗಳು ಮತ್ತು ದಕ್ಷಿಣದ ಪರ್ವತಗಳು ಕೂಡ. ವಾಯುವ್ಯದ ಎತ್ತರದ ಭಾಗ ಒಂದಾದರೆ, ಕೇಂದ್ರದ ಮತ್ತು ಉತ್ತರದ ಯುರೋಪ್ ಮೈದಾನಗಳು ಮತ್ತು ಕೇಂದ್ರದ ಎತ್ತರವಾದಂತಹ ಭಾಗಗಳು, ದಕ್ಷಿಣದ
ಪರ್ವತಗಳು ಕೂಡ ಬರುವಂಥದ್ದು. ಈ ಥರ 4 ಭಾಗಗಳನ್ನಾಗಿ ಪ್ರಾಕೃತಿಕ ವಿಭಾಗಗಳನ್ನು ಅದರ ಮೇಲ್ಮೈ ಲಕ್ಷಣಗಳ ಆಧಾರದ ಮೇಲೆ ವಿಂಗಡಣೆಯನ್ನು ಮಾಡಲಾಗಿದೆ. ಇನ್ನು ಒಂದೊಂದೇ ನೋಡೋದಾದರೆ ವಾಯುವ್ಯ ಎತ್ತರದ ಭಾಗಗಳು ಅಂತ ಒಂದೊಂದನ್ನೇ ನಾವು ಅದರ ಮೇಲ್ಮೈ ಲಕ್ಷಣಗಳನ್ನ ನೋಡೋದಾದರೆ ನೋಡಿ, ವಾಯುವ್ಯ ಎತ್ತರದ ಭಾಗಗಳು ಯಾವ್ದ್ಯಾವ್ದು ಬರುತ್ತೆ ಹಾಗಾದರೆ ಇಲ್ಲಿ. ಈ ಪ್ರಾಕೃತಿಕ ವಿಭಾಗವು ಅತ್ಯಂತ ಪುರಾತನ ಪರ್ವತ ಸರಣಿಗಳನ್ನು ಒಳಗೊಂಡಿದೆ. ಫಿನ್ಲ್ಯಾಂಡ್, ಸ್ವೀಡನ್, ನಾರ್ವೆಗಳು ಕೂಡ ಇದರಲ್ಲಿ ಬರ್ತಕ್ಕಂಥದ್ದು. ಎಲ್ಲಿ? ಯುರೋಪ್ನಲ್ಲಿ ನೋಡಿ, ಫಿನ್ಲ್ಯಾಂಡ್, ಸ್ವೀಡನ್, ನಾರ್ವೆಗಳು ಕೂಡ ಇದರಲ್ಲೇ ಬರ್ತಕ್ಕಂಥದ್ದು. ಐಸ್ಲ್ಯಾಂಡ್ ಮತ್ತು ಬ್ರಿಟನ್ಗೂ ಇದು ವಿಸ್ತರಿಸುತ್ತೆ. ಓಕೆ, ಇವು ಅವಶೇಷ ಪರ್ವತಗಳು ಹಿಮನದಿ ಸವೆತದಿಂದಾಗಿ ಕಡಿಮೆ ಎತ್ತರವನ್ನು ಹೊಂದಿವೆ. ಅವು ಪುರಾತನ ಶಿಲೆಗಳಿಂದ ರಚಿತವಾಗಿವೆ. ಸ್ಕ್ಯಾಂಡಿನೇವಿಯಾದಲ್ಲಿ ಇವುಗಳ ಸಾಮಾನ್ಯ ಎತ್ತರ 2000 ಮೀಟರ್ ಮತ್ತು ಐರ್ಲೆಂಡ್ ಮತ್ತು ಸ್ಕಾಟ್ಲ್ಯಾಂಡ್ಗಳಲ್ಲಿ 600 ಮೀಟರ್ ಮಾತ್ರ. ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಏನು ಹೇಳಬೇಕು ಅಂತಂದರೆ ನೋಡಿ, ಬಹುಶಃ ಇದನ್ನು ಹೇಳಿಕೆಗಳಲ್ಲಿ ಸಮರ್ಥನೆಗಳಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಒಂದು ಕಾಂಪಿಟೇಟರ್ಸ್ ಭಾಳ ಇರೋದ್ರಿಂದ ಫಿಲ್ಟರ್ ಮಾಡಬೇಕಾಗಿರ್ತದೆ ಒಂದು. ಆಮೇಲೆ ಕನ್ಫ್ಯೂಸ್ ಮಾಡೋ ಚಾನ್ಸಸ್ ಇರುತ್ತೆ. ಬಿಕಾಸ್ ದ್ಯಾಟ್ ನೀವೆಷ್ಟು ಸ್ಟೇಬಲ್ ಆಗಿರ್ತೀರ, ಎಷ್ಟು ನಿಮಗೆ ಕಾನ್ಫಿಡೆನ್ಸ್ ಇರ್ತದೆ, ಎಷ್ಟು ಮತ್ತು ನೀವು ಎಷ್ಟು ಕಡಿಮೆ ಸಮಯದಲ್ಲಿ ಎಷ್ಟು ಬೇಗ ಉತ್ತರಗಳನ್ನ ಫೈಂಡ್ ಔಟ್ ಮಾಡ್ತೀರಾ. ನಿಮ್ಮದೇ ರೀಡಿಂಗ್ ಕೆಪಾಸಿಟಿ ಇರ್ಬೋದು, ಗ್ರಾಸ್ಪಿಂಗ್ ಪವರ್ ಇರ್ಬೋದು, ನಿಮ್ಮದು IQ ಕೆಪಾಸಿಟಿ. ಸೊ ದ್ಯಾಟ್ ಇದೆಲ್ಲವನ್ನು ಅವರು ಮೆಜರ್ಮೆಂಟ್ ಮಾಡ್ತಿರ್ತಾರೆ ಕ್ವಶನ್ಗಳ ಮೂಲಕನೇ. ಸೊ ಹಾಗಾಗಿ ನೋಡಿ, ಲಾಸ್ಟ್ ಟೈಮು ನೋಡಿ TETನಲ್ಲಿ ಹೇಳಿಕೆಗಳು, ಪ್ರತಿಪಾದನೆಗಳು ಮತ್ತು ಹೇಳಿಕೆಗಳನ್ನೇ ಹೆಚ್ಚಾಗಿ ಕೊಟ್ಟಿದ್ದರು. ಯಾಕಂದರೆ ಓದೋದ್ರಲ್ಲೇ ಟೈಮ್ ಹೋಗ್ಬಿಡ್ತದೆ ಹೆಚ್ಚು. ನಿಧಾನ ಮಾಡೋ ಹಾಗಿಲ್ಲ. ಮೈಂಡ್ ರೀಡಿಂಗು ವೆರಿ ಇಂಪಾರ್ಟೆಂಟ್. ಸ್ಪೀಡ್ ಮೈಂಡ್ ರೀಡಿಂಗ್. ಓಕೆ, ಇವರು ಪುನೀತ್ ರಾಜ್ಕುಮಾರ್ ಕನ್ನಡದ ಕೋಟ್ಯಾಧಿಪತಿ ನಡೆಸ್ತಿದ್ರಲ್ಲ, ಫಾಸ್ಟೆಸ್ಟ್ ಫಿಂಗರ್ ಪ್ರಿಂಟ್ ಅಂತೇಳಿ ಆನ್ಸರ್ದು ಫಸ್ಟ್ ಒಂದು 10 ಸೆಕೆಂಡ 8 ಸೆಕೆಂಡಲ್ಲಿ, ಒಬ್ಬರು 3 ಸೆಕೆಂಡಲ್ಲಿ ಕೂಡ ಉತ್ತರ ಕೊಡ್ತಾಯಿದ್ರು. ಸೊ ದ್ಯಾಟ್ ಎಷ್ಟು ನಿಮ್ಮದು ಮೈಂಡ್ ರೀಡಿಂಗ್ ಮತ್ತು ಅದರದ್ದು ಗ್ರಾಸ್ಪಿಂಗ್ ಪವರ್ ಆಲ್ಸೋ ಎಷ್ಟು ಚೆನ್ನಾಗಿರ್ತದೆ, ಎಷ್ಟು ಬೇಗ ನೀವು ಎಷ್ಟು ಅದನ್ನು ಅರ್ಥ ಮಾಡಿಕೊಂಡು ಉತ್ತರ ಮಾಡ್ತೀರಾ ಅನ್ನೋದು ನಿಮ್ಮ ಟ್ಯಾಲೆಂಟನ್ನು ಅಲ್ಲಿ ತೋರಿಸುತ್ತೆ. ನೀವು ತಗೊಳ್ಳೋ ಮಾರ್ಕ್ಸ್ ಪರ್ಸಂಟೇಜ್ ಮೇಲೆ. ಓಕೆ, ಡಿಪೆಂಡ್ ಆನ್ ಯುವರ್ ಥಿಂಕಿಂಗ್ ಕೆಪಾಸಿಟಿ ಆ್ಯಂಡ್ ಆ್ಯಸ್ ವೆಲ್ ಆಸ್ ಯುವರ್ IQ ಕೆಪಾಸಿಟಿ ಆಲ್ಸೋ. ಫಸ್ಟ್ ಯು ಹ್ಯಾವ್ ಕಾನ್ಫಿಡೆಂಟ್. ಓಕೆ, ನಿಮಗೆ ಫಸ್ಟ್ ಕಾನ್ಫಿಡೆನ್ಸ್ ಬೇಕು ನಿಮ್ಮ ಮೇಲೆ ನಿಮಗೆ. ಓಕೆ, ಓಕೆ, ವೆನ್ ಯು ಹ್ಯಾವ್ ಕಾನ್ಫಿಡೆನ್ಸ್ ಯು ಕ್ಯಾನ್ ಕ್ರ್ಯಾಕ್ ಎನಿ ಎಕ್ಸಾಮ್ ಈಸಿಲಿ ಆ್ಯಂಡ್ ಎಫರ್ಟ್ಲೆಸ್ಲಿ. ಇಟ್ಸ್ ಮೈ ಓನ್ ಒಪಿನಿಯನ್. ಸೊ ಹಿಯರ್ ಓದೋವಾಗ ಮೈಂಡ್ಫುಲ್ಲಾಗಿ, ಫೇಸ್ಫುಲ್ಲಾಗಿ ಓದಿ. ಓಕೆ, ಆ್ಯಂಡ್ ಈ ಥರ ಕೇಳಿಸೋ ಚಾನ್ಸಸ್ ಇರುತ್ತೆ. ವಾಯುವ್ಯ ಎತ್ತರದ ಭಾಗಗಳು ಅಂತ ಬಂದಾಗ ನೀವು ಈ ಪಾಯಿಂಟ್ಗಳನ್ನ ನೆನಪಿಟ್ಕೊಳ್ಬೇಕು. ಇಲ್ಲಿ ಬರ್ತಕ್ಕಂಥದ್ದು ಫಿನ್ಲ್ಯಾಂಡ್, ಸ್ವೀಡನ್, ನಾರ್ವೆಗಳನ್ನು ಒಳಗೊಂಡಂತಹ ಸರಣಿಗಳು ಇರ್ತಕ್ಕಂತಹ ವಿವಿಧ ಪುರಾತನ ಪರ್ವತಗಳು ನಮಗೆ ಇಲ್ಲಿ ಸಿಗುತ್ತೆ. ಐಸ್ಲ್ಯಾಂಡ್, ಬ್ರಿಟನ್ಗೂ ಕೂಡ ಇದು ವಿಸ್ತರಣೆ ಹೊಂದಿರುವಂಥದ್ದು. ಮತ್ತು ಇಂಪಾರ್ಟೆಂಟ್ ಏನು ಗೊತ್ತಾ, ವಾಯುವ್ಯ ಎತ್ತರದ ಭಾಗಗಳಲ್ಲಿ ನಮಗೆ ಅವಶೇಷ ಪರ್ವತಗಳು ಸಿಗುತ್ತೆ. ಹಿಮನದಿಗಳಿಂದ ಸವೆತದಿಂದ ಆದಂತಹ ಕಡಿಮೆ ಎತ್ತರವನ್ನು ಹೊಂದಿರತಕ್ಕಂತಹ ಅವಶೇಷ ಪರ್ವತಗಳು. ಆ್ಯಂಡ್ ಪುರಾತನ ಶಿಲೆಗಳಿಂದ ರಚಿತವಾಗಿರ್ತಕ್ಕಂಥದ್ದು. ಸ್ಕ್ಯಾಂಡಿನೇವಿಯಾದಲ್ಲಿ ಇವುಗಳ ಸಾಮಾನ್ಯ ಎತ್ತರ 2000 ಮೀಟರ್ ಮತ್ತು ಐರ್ಲ್ಯಾಂಡ್ ಮತ್ತು ಸ್ಕಾಟ್ಲ್ಯಾಂಡ್ಗಳಲ್ಲಿ 600 ಮೀಟರ್ ಮಾತ್ರ. ಹಾಗೆ ಗೋಲ್ಟೋಫಿಗೆನ್ ಅದೆಷ್ಟಿದೆ, 2469 ಮೀಟ್ರ್. ಹಾಗೆ ಈ ವಿಭಾಗದ ಅತ್ಯಂತ ಎತ್ತರದ ಶಿಖರ ನಾರ್ವೆ. ವೆರಿ ಇಂಪಾರ್ಟೆಂಟ್, ಪ್ಲೀಸ್ ನೋಟ್ ಟು ಬಿ ಪಾಯಿಂಟೆಡ್ ದೀಸ್. ಓಕೆ, ಆ್ಯಂಡ್ ಯಾವುದು ವಾಯುವ್ಯ ಎತ್ತರದ ಭಾಗಗಳಲ್ಲಿ. ಓಕೆ, ಈ ವಿಭಾಗದಲ್ಲಿ ಅತ್ಯಂತ ಎತ್ತರದ ಶಿಖರ ನಾರ್ವೆ ಬರ್ತದೆ. ಇನ್ನು ಸ್ಕಾಟ್ಲ್ಯಾಂಡ್ ಬೆನನೇವಿಯಸ್ ಅದು 1343 ಮೀಟರ್ ಇರ್ತಕ್ಕಂಥದ್ದು. ಮತ್ತು ವೆಲ್ಸನ್ ಸ್ನೋಡೋನ್ ಎಷ್ಟಿದೆ ಅಂತಂದರೆ 1085 ಮೀಟ್ರ್. ಇತರೆ ಶಿಖರಗಳು ಕೂಡ ಇದೆ. ಓಕೆ, ಆ್ಯಂಡ್ ಈ ವಿಭಾಗವು ಎತ್ತರದ ಕಡೆಗೆ ಸಾಧಾರಣ ಇಳಿಜಾರಾಗಿ ಇರ್ತಕ್ಕಂಥದ್ದು.
ತನ್ಮೂಲಕ ಅನೇಕ ನದಿಗಳನ್ನು ಈ ಪರ್ವತಗಳು ಹರಿಸುತ್ತೆ. ಓಕೆ ಓಕೆ ಐ ಹೋಪ್. ನೆಕ್ಸ್ಟ್ ನೋಡಿ, ಯುರೋಪ್ ಇಲ್ಲಿ ನಿಮಗೆ ಪುಸ್ತಕದಲ್ಲಿ ಕೂಡ ಅದರದ್ದು ಇದನ್ನು ಕೊಟ್ಟಿರ್ತಾರೆ ಅವರು. ಓಕೆ, ಡೈಗ್ರಾಮ್ ನಿಮಗೆ ಸಿಗುತ್ತೆ ನೋಡಲಿಕ್ಕೆ. ಆ್ಯಂಡ್ ಉತ್ತರ ಯುರೋಪ್ ಮೈದಾನಗಳ, ಈಗ ನೀವು ವಾಯುವ್ಯ ಎತ್ತರದ ಭಾಗಗಳನ್ನು ನೋಡಿದ್ರಿ ಅಲ್ವಾ? ಅಲ್ಲಿ ಯಾವ ಥರ ಪರ್ವತ ಶ್ರೇಣಿಗಳು ಬರುತ್ತೆ. ಓಕೆ, ದ್ವೀಪಗಳನ್ನ ಯಾವ ಥರ ಇರುತ್ತೆ. ಓಕೆ, ಆ್ಯಂಡ್ ನೋಡಿದ್ರಲ್ವ. ಇವಾಗ ಉತ್ತರ ಯುರೋಪ್ ಮೈದಾನಗಳು, ಇದನ್ನು ಕೇಂದ್ರದ ತಗ್ಗು ಭಾಗಗಳು ಅಂತ ಕೂಡ ಕರೀತಾರೆ. ಗೊತ್ತಿರಲಿ, ಇಂಪಾರ್ಟೆಂಟ್ ನೋಟ್. ಕೇಂದ್ರದ ತಗ್ಗು ಭಾಗಗಳು ಅಂತ ಕೊಟ್ಟು ಅವರು ಕನ್ಫ್ಯೂಸ್ ಮಾಡ್ತಾರೆ. ಉತ್ತರದ ಯುರೋಪ್ ಮೈದಾನಗಳು ಅಂತ ಅಷ್ಟೇ ನೆನ್ಪಿಟ್ಕೊಳ್ಬೇಡಿ, ಕೇಂದ್ರದ ತಗ್ಗು ಭಾಗಗಳು ಅಂತ ಕೂಡ ಕರೀತಾರೆ. ಇದರಲ್ಲಿ ಪೂರ್ವದಲ್ಲಿ ಯೂರಲ್ ಪರ್ವತಗಳಿಂದ ಪಶ್ಚಿಮದಲ್ಲಿ ಅಟ್ಲಾಂಟಿಕ್ ತೀರದವರೆಗೂ ಕೂಡ ಇದು ಮೈದಾನಗಳು ವಿಸ್ತರಣೆಯನ್ನು ಹೊಂದಿರುವಂಥದ್ದು. ಓಕೆ, ಆ್ಯಂಡ್ ಯುರೋಪಿನ ಬಹಳಷ್ಟು ಭಾಗ ಈ ಭಾಗದಲ್ಲೇ ಬರ್ತಕ್ಕಂಥದ್ದು. ಇದರಲ್ಲಿ ಯುರೋಪಿನ ರಷ್ಯಾ ಇದೆ, ಪೋಲ್ಯಾಂಡ್ ಇದೆ, ಹಾಗೆ ಉತ್ತರ ಜರ್ಮನಿ ಇದೆ, ನೇದರ್ಲ್ಯಾಂಡ್ ಇದೆ. ಅದಕ್ಕೆ ಹೈಲ್ಯಾಂಡ್ ಅಂತಲೂ ಕರೀತಾರೆ. ಸಾರಿ ಫಾರ್ ದ್ಯಾಟ್, ಐ ಮೇಡ್ ಅ ಸ್ಮಾಲ್ ಮಿಸ್ಟೇಕ್ ಹಿಯರ್ ಇನ್ ದಿಸ್ ರೀಡಿಂಗ್. ಸಾರಿ ಫಾರ್ ದ್ಯಾಟ್ ಒನ್ಸ್ ಅಗೇನ್ ಫಾರ್ ದ್ಯಾಟ್. ಓಕೆ, ಆ್ಯಂಡ್ ನೇದರ್ಲ್ಯಾಂಡ್ಸ್ಗೆ ಇರತಕ್ಕಂತಹ ಇನ್ನೊಂದು ಹೆಸರು ಅಂತಂದರೆ ಅದು ಹೈಲ್ಯಾಂಡ್. ಓಕೆ, ಆ್ಯಂಡ್ ಡೆನ್ಮಾರ್ಕ್, ಬೆಲ್ಜಿಯಮ್, ಉತ್ತರ ಫ್ರಾನ್ಸ್, ಹಾಗೆ ಆ್ಯಸ್ ವೆಲ್ ಆ್ಯಸ್ ಇಂಗ್ಲೆಂಡಿನ ಪೂರ್ವ ಭಾಗಗಳು ಕೂಡ ಇಲ್ಲೇ ಬರ್ತಕ್ಕಂಥದ್ದು. ಉತ್ತರ ಯುರೋಪ್ ಮೈದಾನಗಳಲ್ಲೇ ರಷ್ಯಾ ಬರ್ತದೆ, ಪೋಲ್ಯಾಂಡ್, ಉತ್ತರ ಜರ್ಮನಿ, ನೇದರ್ಲ್ಯಾಂಡ್, ಡೆನ್ಮಾರ್ಕ್, ಬೆಲ್ಜಿಯಂ, ಉತ್ತರ ಫ್ರಾನ್ಸ್, ಹಾಗೆ ಇಂಗ್ಲೆಂಡಿನ ಪೂರ್ವ ಭಾಗಗಳು ಕೂಡ ಇಲ್ಲಿ ಬರ್ತಕ್ಕಂಥದ್ದು. ಓಕೆ, ಎಲ್ಲಿ? ಉತ್ತರದ ಯುರೋಪ್ ಮೈದಾನಗಳಲ್ಲಿ. ಓಕೆ, ಕೇಂದ್ರದ ತಗ್ಗು ಭಾಗಗಳಂತಲೂ ಕೂಡ ಕರೀತಾರೆ. ಓಕೆ, ಈ ಭಾಗ ನೋಡಿ, ಈ ವಿಭಾಗದ ಪೂರ್ವ ಭಾಗ ಅಗಲ ಆಗಿದೆ ಮತ್ತು ಪಶ್ಚಿಮಕ್ಕೆ ಕಿರಿದಾಗ್ತಾ ಹೋಗ್ತದೆ. ಓಕೆ, ಪಶ್ಚಿಮಕ್ಕೆ ಕಿರಿದಾಗ್ತಾ ಹೋಗ್ತದೆ. ನೇದರ್ಲ್ಯಾಂಡ್ಸ್ ಮತ್ತು ಬೆಲ್ಜಿಯಂ ದೇಶಗಳ ಕೆಲವು ಮೈದಾನಗಳ ಸಮುದ್ರ ಮಟ್ಟಕ್ಕೂ ಇದು ತೆಗ್ಗಿನಲ್ಲೇ ಬರ್ತಕ್ಕಂಥದ್ದು. ಈ ಮೈದಾನಗಳು ಇಲ್ಲಿ ಹರಿಯುವಂತಹ ನದಿಗಳ ಸಂಚಯನ ಕಾರ್ಯದಿಂದಾಗಿ ಆಗಿರುವಂತಹ ಮೈದಾನಗಳಿದು. ಇನ್ನು ಇದು ಭಾರತದ ಸಿಂಧೂ ಗಂಗಾ ನದಿ ಬಯಲುಗಳಷ್ಟು ಸಮತಟ್ಟಾದದ್ದೇನೂ ಅಲ್ಲ. ಓಕೆ, ಕೆಲವು ಭಾಗಗಳಲ್ಲಿ ಈ ಮೈದಾನಗಳು ಸಾಧಾರಣ ಇಳಿಜಾರಿನಿಂದ ಕೂಡಿದ್ದರೂ ಕೂಡ ಕೆಲವೆಡೆ ಪರ್ವತ ಮತ್ತು ಬೆಟ್ಟಗಳ ಸಾಲಿನಿಂದ ಇದು ಪ್ರತ್ಯೇಕವಾಗಿ ಇರುವಂಥದ್ದು. ಪ್ರಪಂಚದಲ್ಲೇ ಪ್ರಖ್ಯಾತ ಫಲವತ್ತಾದಂತಹ ಕೃಷಿ ಭೂಮಿಗಳು ಕೂಡ ಇಲ್ಲಿದೆ. ವೆರಿ ಇಂಪಾರ್ಟೆಂಟ್. ಪ್ರಪಂಚದಲ್ಲೇ ಪ್ರಖ್ಯಾತ ಫಲವತ್ತಾದಂತಹ ಕೃಷಿ ಭೂಮಿಗಳು ನಮಗೆ ಇಲ್ಲಿ ಸಿಗ್ತಕ್ಕಂಥದ್ದು ಯುರೋಪ್ನಲ್ಲಿ. ಓಕೆ, ಆ್ಯಂಡ್ ಕೇಂದ್ರದ ಎತ್ತರದ ಭಾಗಗಳು, ಇದರಲ್ಲಿ ಯಾವ್ದು ಬರ್ತದೆ? ಓಕೆ, ನೋಡಿ, ಕೇಳ್ಬೋದು ಪ್ರಶ್ನೆ. ಪ್ರಪಂಚದಲ್ಲೇ ಪ್ರಖ್ಯಾತ ಫಲವತ್ತಾದ ಕೃಷಿ ಭೂಮಿಗಳು ಈ ಕೆಳಗಿನವುಗಳಲ್ಲಿ ಕಂಡುಬರ್ತದೆ ಅಂತ ಕೂಡ ಕೇಳ್ಬೋದು. ಕೇಂದ್ರದ ಎತ್ತರವಾದ ಭಾಗಗಳು, ವಾಯುವ್ಯ ಎತ್ತರದ ಭಾಗಗಳು, ಉತ್ತರದ ಯುರೋಪ್ ಮೈದಾನಗಳು, ದಕ್ಷಿಣದ ಪರ್ವತಗಳು ಅಂತ ಆಪ್ಷನ್ಸ್ ಕೊಡ್ಬೋದು. ಎಲ್ಲಿ ಬರ್ತದೆ? ಪ್ರಪಂಚದಲ್ಲೇ ಪ್ರಖ್ಯಾತ ಫಲವತ್ತಾದಂತಹ ಕೃಷಿ ಭೂಮಿ ಈ ಕೆಳಗಿನವುಗಳಲ್ಲಿ ಯಾವುದು ಅಂತಂದರೆ ಉತ್ತರ ಯುರೋಪ್ ಮೈದಾನಗಳಲ್ಲಿ ಕಂಡು ಬರ್ತಕ್ಕಂಥದ್ದು. ಓಕೆ, ಆ್ಯಂಡ್ ಇನ್ನು ಕೇಂದ್ರದ ಎತ್ತರದ ಭಾಗಗಳನ್ನು ನೋಡೋದಾದರೆ ಪುರಾತನ ಶಿಲೆಗಳಿಂದ ರಚನೆಗೊಂಡಂತಹ ಭಾಗಗಳು ಕೇಂದ್ರದ ಎತ್ತರದ ಭಾಗಗಳಲ್ಲಿ ಬರ್ತದೆ. ಹಾಗೆಯೇ ಪುರಾತನ ಪರ್ವತ, ಬೆಟ್ಟ, ಪೀಠ ಭೂಮಿಗಳನ್ನು ಕೂಡ ನಾವಿಲ್ಲಿ ಕಾಣ್ಬೋದು. ಇವುಗಳ ಸರಾಸರಿ ಎತ್ತರ ಸಮುದ್ರ ಮಟ್ಟದಿಂದ 600 ಮೀಟರ್ಗಳಿಗೆ ಹೆಚ್ಚೇನಿಲ್ಲ. ಓಕೆ, ಇನ್ನು ನೆಕ್ಸ್ಟ್ ನೋಡಿ, ಈ ಭಾಗವು ಪಶ್ಚಿಮಕ್ಕೆ ಐರ್ಲ್ಯಾಂಡಿನಿಂದ ಪೂರ್ವದಲ್ಲಿ ರಷ್ಯಾದವರೆಗೆ ವಿಸ್ತರಿಸಿದೆ. ಇದರಲ್ಲಿ ಸ್ಪೇನ್ ಮತ್ತು ಪೋರ್ಚುಗಲ್ನಲ್ಲಿ ಮೆಸೆಟ್, ಫ್ರಾನ್ಸಿಸ್ನ ಮತ್ತು ಕೇಂದ್ರ ಮಾಸಿಫ್ ಮತ್ತು ಮೊಸ್ಜೆಸ್, ಜರ್ಮನಿಯ ಬ್ಲ್ಯಾಕ್ ಫಾರೆಸ್ಟ್ ಮತ್ತು ಚೆಕ್ ಮತ್ತು ಸ್ಲೋವೇಕಿಯಾ ಗಣರಾಜ್ಯಗಳಲ್ಲಿರುವಂತಹ ಕಡಿಮೆ ಎತ್ತರವುಳ್ಳ ಹಲವಾರು ಶ್ರೇಣಿಗಳು ನಮಗೆ ಇಲ್ಲಿ ನೋಡಲಿಕ್ಕೆ ಸಿಗ್ತಕ್ಕಂಥದ್ದು. ಓಕೆ, ಇಲ್ಲೇ ಬ್ಲ್ಯಾಕ್ ಶಿಖರ ಅಂತ ಕೊಟ್ಟಿದ್ದಾರೆ. ಓಕೆ, ನೀವು ನೋಡ್ಬೋದು ಚಿತ್ರದಲ್ಲಿ. ಹಾಗೆ ಈ ವಿಭಾಗದ ಕೆಲ ಭಾಗಗಳು ಅರಣ್ಯಗಳಿಂದ ಕೂಡಿರೋದ್ರಿಂದ ಬಹಳಷ್ಟು ಪ್ರದೇಶ ಕಲ್ಲು ಬಂಡೆಗಳಿಂದಲೂ ಕೂಡ ಕೂಡಿದೆ. ಇಲ್ಲಿನ ಮಣ್ಣು ಕೃಷಿಗೆ ಫಲವತ್ತಾಗಿಲ್ಲ. ಓಕೆ,
ಆದರೆ ನದಿ ಕಣಿವೆಗಳು ಉತ್ತಮ ಕೃಷಿ ಭೂಮಿಯನ್ನು ನಮಗೆ ನೀಡ್ತದೆ. ಆ್ಯಂಡ್ ಹೇಳಿಕೆಗಳಲ್ಲಿ ಕೊಡ್ಬೋದು, ಹೇಳಿಕೆ ಕಾರಣ ಅಥವಾ ಪ್ರತಿಪಾದನೆಗಳಲ್ಲಿ ಕೊಡೋ ಚಾನ್ಸಸ್ ಇರುತ್ತೆ. ಓಕೆ, ಈ ಯಾವುದು ನೋಡಿ ಕೇಂದ್ರದ ಎತ್ತರದ ಭಾಗಗಳಲ್ಲಿ ಬರ್ತಕ್ಕಂಥದ್ದು, ಕೆಲವು ಅರಣ್ಯ ಪ್ರದೇಶಗಳು ಕೂಡ ಇದೆ. ಮತ್ತು ಹಾಗೆ ಕಲ್ಲು ಬಂಡೆಗಳಿಂದ ಕೂಡ ಅದು ಕೂಡಿದೆ ಕೆಲವೊಂದಿಷ್ಟು ಪ್ರದೇಶಗಳು. ಮತ್ತಲ್ಲಿ ಕೃಷಿ ಮಣ್ಣಿಗೆ ಫಲವತ್ತಾದಂತಹ ಮಣ್ಣೇನೂ ಇಲ್ಲ ಕೃಷಿಗೆ. ಆದರೆ ನದಿ ಕಣಿವೆಯಿಂದ ಉತ್ತಮ ಕೃಷಿ ಭೂಮಿಯನ್ನು ಅಲ್ಲಿ ನಾವು ನೋಡಬಹುದು. ಯಾಕಂದರೆ ನದಿಗಳು ಹೊತ್ತು ತರ್ತಕ್ಕಂತಹ ಫಲವತ್ತಾದಂತಹ ಮಣ್ಣು, ಖನಿಜಗಳು ಅದರಲ್ಲಿ ಮಿಕ್ಸ್ ಇರ್ತದೆ. ಸೊ ದ್ಯಾಟ್ ಅಲ್ಲಿ ಕೃಷಿಗೆ ಫಲವತ್ತಾದಂತಹ ಮಣ್ಣು, ಭೂಮಿ ನದಿಗಳಿಂದ ಸಿಗ್ತಕ್ಕಂಥದ್ದು ಬರುವಂಥದ್ದು. ಓಕೆ, ಇನ್ನು ದಕ್ಷಿಣದ ಪರ್ವತಗಳನ್ನು ನೋಡೋದಾದರೆ ಡಿಯರ್ ಫ್ರೆಂಡ್ಸ್, ನೋಡಿ ದಕ್ಷಿಣದ ಪರ್ವತಕ್ಕೆ ಬರೋದಾದರೆ ಈ ಭಾಗ ಆಲ್ಪೈನ್ ಪರ್ವತಗಳ ಭಾಗ ಅಂತ ಕೂಡ ಕರೀತಾರೆ. ಆ್ಯಂಡ್ ನೋಡಿ ಕೇಳ್ಬೋದು, ದಕ್ಷಿಣದ ಪರ್ವತಗಳು ಆಲ್ಪೈನ್ ಪರ್ವತಗಳ ಭಾಗ, ಕೇಂದ್ರದ ತಗ್ಗು ಭಾಗಗಳು ಉತ್ತರದ ಯುರೋಪ್ ಮೈದಾನಗಳು. ಓಕೆ, ಗೊತ್ತಿರಲಿ, ಡೋಂಟ್ ಹ್ಯಾವ್ ಎನಿ ಕನ್ಫ್ಯೂಸಸ್, ಕೊಡ್ಬೋದು ಇದನ್ನು ಕೂಡ. ಓಕೆ, ಏನಂತ ಇದು ಆಲ್ಪೈನ್ ಪರ್ವತಗಳ ಭಾಗ ಅನುಪಾತ ದಕ್ಷಿಣದ ಪರ್ವತಗಳು ಅಂತ ಕೊಟ್ಟು, ಆಮೇಲೆ ಕೇಂದ್ರದ ತಗ್ಗು ಭಾಗಗಳು ಅನುಪಾತ ಅಂತ ಡ್ಯಾಶ್ ಕೊಡ್ಬೋದು, ಉತ್ತರದ ಯುರೋಪ್ ಮೈದಾನಗಳಾಗತ್ತೆ. ಓಕೆ, ಆ್ಯಂಡ್ ಇದರಲ್ಲಿ ಅನೇಕ ಪರ್ವತ ಶ್ರೇಣಿಗಳಿದೆ. ಯಾವ್ದ್ಯಾವುದು ಬರ್ತದೆ ಇಂಪಾರ್ಟೆಂಟ್ ಅಂದರೆ ಸಿಯೇರ್ ಮೊರೇನ್ ಅಂತ ಸ್ಪೇನ್ ದೇಶ ಬರ್ತಕ್ಕಂಥದ್ದಲ್ಲಿ. ಇನ್ನು ಫ್ರಾನ್ಸ್, ಮತ್ತು ನೋಡಿ ಫ್ರಾನ್ಸ್ಗೆ ಇರತಕ್ಕಂತಹ ಇನ್ನೊಂದು ಹೆಸರು ಸಿಯೇರ್ ಮೊರೇನ್ ಅಂತ. ಓಕೆ, ಇನ್ನು ಫ್ರಾನ್ಸ್ ಅಲ್ಲ, ಸ್ಪೇನ್ ದೇಶ, ಸಾರಿ ಫಾರ್ ದ್ಯಾಟ್, ಸ್ಪೇನ್ ದೇಶ ಸಿಯೇರ್ ಮೊರೇನ್ ಅಂತ. ಆ್ಯಂಡ್ ಫ್ರಾನ್ಸ್ ಸ್ಪೇನ್ಗಳ ಮಧ್ಯದಲ್ಲಿ ಗಡಿಯಂತಿರುವಂತಹ ಪಿರನೀಸ್ ಪರ್ವತಗಳು. ನೋಡಿ, ಪಿರನೀಸ್ ಪರ್ವತಗಳು ಎಲ್ಲಿ ಬರ್ತದೆ? ದಕ್ಷಿಣದ ಪರ್ವತಗಳಲ್ಲಿ ಬರ್ತಕ್ಕಂಥದ್ದು. ಇವು ಪಶ್ಚಿಮದಲ್ಲಿ ಅಟ್ಲಾಂಟಿಕ್ ತೀರದಿಂದ ಪೂರ್ವದಲ್ಲಿ ಕ್ಯಾಸ್ಪಿಯನ್ ಸಮುದ್ರದವರೆಗೂ ಒಂದಕ್ಕೊಂದು ಸಮಾನಾಂತರ ಶ್ರೇಣಿಗಳಾಗಿ ಹಬ್ಕೊಂಡಿರೋದನ್ನು ನಾವು ನೋಡ್ತೀವಿ. ಇವು ಹಿಮಾಲಯಗಳಂತೆ ಮಡಿಕೆ ಪರ್ವತಗಳು ಕೂಡ ಆಗಿವೆ. ಓಕೆ, ಆ್ಯಂಡ್ ಈ ಭಾಗದಲ್ಲಿ ಆಲ್ಪ್ಸ್ ಪರ್ವತಗಳು ಕೂಡ ಮುಖ್ಯವಾಗಿ ಬರ್ತಕ್ಕಂಥದ್ದು. ಆಲ್ಪ್ಸ್ ಪರ್ವತಗಳು ಓಕೆ, ದಕ್ಷಿಣದ ಭಾಗದಲ್ಲೇ ಬರ್ತಕ್ಕಂಥದ್ದು. ಆ್ಯಂಡ್ ಇಲ್ಲಿನ ಅತ್ಯಂತ ಎತ್ತರದ ಶಿಖರ ಅಂತಂದರೆ ಮೌಂಟ್ ಬ್ಲ್ಯಾಕ್, 4807 ಮೀಟರ್ ಎತ್ತರದಲ್ಲಿ ಬರ್ತಕ್ಕಂಥದ್ದು. ಇನ್ನು ಆಲ್ಪ್ಸ್ ಪರ್ವತಗಳು ಫ್ರಾನ್ಸಿನ ಆಗ್ನೇಯ ಭಾಗಕ್ಕೆ, ಇಟಲಿಯ ಉತ್ತರದ ಭಾಗಕ್ಕೆ, ಸ್ವಿಟ್ಜರ್ಲ್ಯಾಂಡಿನ ಬಹಳಷ್ಟು ಭಾಗ, ಜರ್ಮನಿ, ಆಸ್ಟ್ರಿಯಾ ಮತ್ತು ಸ್ಲೋವೇನಿಯಾ ಭಾಗಗಳಲ್ಲಿ ಹಂಚಿಕೆಯಾಗಿದೆ. ಯಾವುದು? ಆಲ್ಪ್ಸ್ ಪರ್ವತಗಳೇ ಎಲ್ಲೆಲ್ಲಿ ಕಂಡುಬರ್ತದೆ? ಫ್ರಾನ್ಸಿನ ಆಗ್ನೇಯ ಭಾಗಕ್ಕೆ ಕಂಡುಬರುತ್ತೆ, ಇಟಲಿಯ ಉತ್ತರ ಭಾಗದಲ್ಲಿ ಕಂಡುಬರುತ್ತೆ, ಸ್ವಿಟ್ಜರ್ಲ್ಯಾಂಡಿನ ಬಹಳಷ್ಟು ಭಾಗಗಳಲ್ಲಿ ಕಂಡುಬರುತ್ತೆ, ಜರ್ಮನಿ ಮತ್ತು ಆಸ್ಟ್ರಿಯಾ ಮತ್ತು ಸ್ಲೋವೇನಿಯಾ ಭಾಗಗಳಲ್ಲೂ ಕೂಡ ಆಲ್ಪ್ಸ್ ಪರ್ವತಗಳು ಕಂಡುಬರುವಂಥದ್ದು. ಇಟಲಿಯ ಹೆಚ್ಚಿನ ಭಾಗದಲ್ಲಿ ಆಪ್ನೈನ್ ಪರ್ವತಗಳು, ಕ್ರೊಷಿಯಾ, ಆಮೇಲೆ ಬೋನ್ಸಿಯಾ ಮತ್ತು ಯುಗೋಸ್ಲಾವಿಯಾಗಳಲ್ಲಿ ಡೆನಾರಿ ಕಾಲ್ಸ್, ಬಲ್ಗೇರಿಯಾದ ಬಾಲ್ಕನ್ ಮತ್ತು ಉತ್ತರ ಸ್ಲೋವೇನಿಯಾದಲ್ಲಿ ಕಾರ್ಪೇಥಿಯನ್ ಪರ್ವತಗಳು ನಮಗೆ ಸಿಗ್ತಾವೆ. ಓಕೆ, ಆ್ಯಂಡ್ ಸಿಗ್ತಾವಂದರೆ ಕೈಗೆ ಸಿಗ್ತವೆ ಅಂತ ಅಲ್ಲ. ಓಕೆ, ಡೋಂಟ್ ಹ್ಯಾವ್ ಎನಿ ಕನ್ಫ್ಯೂಷನ್. ಅಲ್ಲಿ ಪರ್ವತಗಳು ನಮಗೆ ನೋಡಲಿಕ್ಕೆ ಈ ಥರ ಸಿಗ್ತದೆ ಅಂತ. ಓಕೆ, ಅರ್ಥ ಆಯ್ತಲ್ವಾ? ಇಲ್ಲಿ ನೋಡಿ, ಕನ್ಫ್ಯೂಸ್ ಮಾಡ್ಕೋಬೇಡಿ, ತುಂಬ ಈಸಿ ಐತೆ ನೋಡಿ. ಆಲ್ಪ್ಸ್ ಪರ್ವತಗಳು ದಕ್ಷಿಣ ಭಾಗದಲ್ಲಿ ಬರ್ತಕ್ಕಂಥದ್ದು. ಇದು ಯಾವ್ಯಾವ ಕಡೆ ಕಂಡು ಬರುತ್ತೆ ಆಲ್ಪ್ಸ್ ಪರ್ವತಗಳು ಅಂದರೆ ಫ್ರಾನ್ಸಿನ ಆಗ್ನೇಯ ಭಾಗಕ್ಕೆ, ಇಟಲಿಯ ಉತ್ತರದ ಭಾಗಕ್ಕೆ, ಸ್ವಿಟ್ಜರ್ಲ್ಯಾಂಡಿನ ಬಹಳಷ್ಟು ಭಾಗಗಳಲ್ಲೂ ಕೂಡ ಕಾಣಿಸುತ್ತೆ, ಜರ್ಮನಿ, ಆಸ್ಟ್ರಿಯಾಗಳಲ್ಲಿ ಮತ್ತು ಸ್ಲೋವೇನಿಯಾ ಭಾಗಗಳಲ್ಲಿಯೂ ಕೂಡ ಹಂಚಿಕೆ ಆದಂತಹ ಆಲ್ಪ್ಸ್ ಪರ್ವತಗಳು. ಇನ್ನು ಇಟಲಿಯ ಹೆಚ್ಚಿನ ಭಾಗದಲ್ಲಿ ಓಕೆ ಆಪ್ನೈನ್ ಪರ್ವತಗಳು ಕಾಣಿಸುತ್ತೆ, ಕ್ರೊಷಿಯಾ ಕಾಣಿಸುತ್ತೆ, ಆಮೇಲೆ ಬೋಸ್ನಿಯಾ ಬರುತ್ತೆ ಮತ್ತು ಯುಗೋಸ್ಲೋವಿಯಾಗಳಲ್ಲಿ ಕೂಡ
ಡೆನಾರಿ ಕಾಲ್ವ್ಸ್ ಬಲ್ಗೇರಿಯಾದ ಬಾಲ್ಕನ್ ಮತ್ತು ಉತ್ತರ ಸ್ಲೋವೇನಿಯಾದಲ್ಲಿ ಕೂಡ ಕಾರ್ಪೆಥಿಯನ್ ಪರ್ವತಗಳು ನಮಗೆ ಸಿಗ್ತವೆ. ಓಕೆ. ಆ್ಯಂಡ್ ವಾಯುಗುಣ ಮತ್ತು ಪ್ರದೇಶಗಳ ಮತ್ತು ಸ್ವಾಭಾವಿಕ ಸಸ್ಯವರ್ಗ ಯಾವ ಥರ ಇದೆ ಹಾಗಂದರೆ ಯುರೋಪ್ ಖಂಡದಲ್ಲಿ ನೋಡೋಣ. ಓಕೆ. ಆ್ಯಂಡ್ ಹಿಯರ್ ಯುರೋಪಿನ ವಾಯುಗುಣ ಪ್ರದೇಶಗಳನ್ನು ಕುರಿತು ಚರ್ಚಿಸೋದಕ್ಕೂ ಮೊದಲು ಓಕೆ ಅದರ ಸಾಮಾನ್ಯ ವಾಯುಗುಣದ ಪರಿಸ್ಥಿತಿಯನ್ನು ಸ್ವಲ್ಪ ನಾವೆಲ್ಲಿ ತಿಳಿಯೋಣ. ಏನಂತಂದರೆ ನೋಡಿ, ಈ ಖಂಡದ ಹೆಚ್ಚಿನ ಭಾಗವು ಸಮಶೀತೋಷ್ಣ ವಲಯದ ವಾಯುಗುಣವನ್ನು ಹೊಂದಿದೆ. ಎಲ್ಲಿ ಯುರೋಪ ಸಮಶೀತೋಷ್ಣ ವಲಯದ ವಾಯುಗುಣವನ್ನು ಹೆಚ್ಚಿನ ಭೂಭಾಗ ಹೊಂದಿದ್ದು ಹಿತಕರ ವಾಯುಗುಣ ಅಂತ ಕೂಡ ಇದನ್ನು ಕರೀತಾರೆ. ಓಕೆ. ಹಿತಕರ ಮೀನ್ಸ್ ಕಂಫರ್ಟೇಬಲ್ ಆಗಿರ್ತಕ್ಕಂತಹ ವೆದರ್ ಇರುತ್ತೆ. ಓಕೆ. ಆ್ಯಂಡ್ ಇದು ಪ್ರಮುಖ ವಾಯುಗುಣ ನಿಯಂತ್ರಣ ಘಟಕಗಳ ಪರಸ್ಪರ ಪ್ರಕ್ರಿಯೆಯ ಫಲವಾಗಿರೋದ್ರಿಂದ ಅವುಗಳು ಯಾವುದ್ಯಾವುದು ಅಂತಂದರೆ ಅಕ್ಷಾಂಶ, ಮೇಲ್ಮೈ ಲಕ್ಷಣಗಳು, ಮಾರುತಗಳು ಮತ್ತು ಅದರ ಸ್ಥಾನ ಕೂಡ. ಓಕೆ. ಆದರೂ ಕೂಡ ಖಂಡದಾದ್ಯಂತ ಪ್ರಚಲಿತವಾಗಿರುವಂತಹ ಅಟ್ಲಾಂಟಿಕ್ ಸಾಗರದಿಂದ ಬೀಸುವಂತಹ ಮಾರುತಗಳು ಈ ಖಂಡದ ಬಹಳಷ್ಟು ವಾಯುಗುಣದ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರೋದ್ರಿಂದ ಗಲ್ಫ್ ಸ್ಟ್ರೀಮ್, ಉಷ್ಣ ಸಾಗರ ಪ್ರವಾಹ ಮತ್ತು ಪ್ರಬಲವಾದಂತಹ ಪಶ್ಚಿಮ ಮಾರುತಗಳು ಕೂಡ ಇಲ್ಲಿ ನಾವು ಮುಖ್ಯವಾಗಿ ನಮಗೆ ಅದ ಕಾರಣ ಸಿಗುವಂಥದ್ದು. ಓಕೆ. ಇನ್ನು ಸಾಮಾನ್ಯವಾಗಿ ದಕ್ಷಿಣ ಯುರೋಪಿನ ತಂಪಾದ ಅಲ್ಪಾವಧಿ ಬೇಸಿಗೆಗಿಂತ ಉತ್ತರದಲ್ಲಿ ಚಳಿಗಾಲವು ದೀರ್ಘ ಮತ್ತು ಶೀತವಾಗಿರ್ತದೆ. ಅದಲ್ಲದೆ ಪಶ್ಚಿಮ ಯುರೋಪಿಗಿಂತ ಪೂರ್ವ ಭಾಗದಲ್ಲಿ ಚಳಿಗಾಲವು ದೀರ್ಘ ಮತ್ತು ಶೀತವಾಗಿದ್ದು ಬೇಸಿಗೆಯು ಅಲ್ಪಾವಧಿ ಮತ್ತು ಶಿಖರವಾಗಿ ಇರತಕ್ಕಂಥದ್ದು. ಇನ್ನು ವಾಯುಗುಣ ನೋಡೋದಾತಂದರೆ ಯುರೋಪನ್ನು 4 ಪ್ರಮುಖ ವಾಯುಗುಣದ ವಲಯಗಳನ್ನಾಗಿ ನಾವು ವಿಂಗಡಿಸ್ತೇವೆ. ಅದರಲ್ಲಿ ವಾಯುವ್ಯ ಯುರೋಪಿನ ಸಾಗರೀಯ ವಾಯುಗುಣ ಪ್ರದೇಶ. ಓಕೆ. ವಾಯುವ್ಯ ಯುರೋಪಿನ ಸಾಗರೀಯ ವಾಯುಗುಣ ಪ್ರದೇಶ ಯಾವ ಥರ ಇದೆ ಅನ್ನೋದಾದರೆ ನಾರ್ವೆ ಸಮುದ್ರ ತೀರದಿಂದ ಸ್ಪೇನಿನ ಉತ್ತರ ಮತ್ತು ಮಧ್ಯ ಯುರೋಪಿನ ಒಳನಾಡಿನವರೆಗೂ ಹಂಚಿಕೆಯಾಗಿ ಇರತಕ್ಕಂಥದ್ದು ಯುರೋಪಿನ ಸಾಗರೀಯ ವಾಯುಗುಣ. ಓಕೆ. ಸಮುದ್ರದ ವಾಯುಗುಣ. ಓಕೆ. ನೋಡಿ, ಇಲ್ಲಿ ಹಿತಕರವಾದಂತಹ ಚಳಿಗಾಲ ಇರ್ತದೆ, ತಂಪಾದ ಬೇಸಿಗೆ ಮತ್ತು ಸಾಕಷ್ಟು ಮಳೆ ಕೂಡ ಆಗುತ್ತೆ. ನೋಡ್ರಿ, ತಂಪಾದ ಬೇಸಿಗೆ, ಓಕೆ, ಹಿತಕರವಾದಂತಹ ಚಳಿಗಾಲ, ಸಾಕಷ್ಟು ಮಳೆ, ಮೋಡ ಕವಿದಂತಹ ಮತ್ತು ಕಾವಗಳನ್ನು ಉಳ್ಳಂತಹ ಹಗಲುಗಳು ಮತ್ತು ವಾಯುಗುಣದ ಪ್ರಮುಖ ಗುಣಲಕ್ಷಣಗಳು ನಮಗೆ ಇಲ್ಲಿ ಸಿಗುವಂಥದ್ದು. ಇನ್ನು ಚಳಿಗಾಲ ಮತ್ತು ಬೇಸಿಗೆ ಎರಡೂ ಕಾಲಗಳಲ್ಲೂ ಉಷ್ಣಾಂಶ ಸಾಧಾರಣವಾಗಿ 10 ಡಿಗ್ರಿನೇ ಇರುತ್ತೆ. 10 ಡಿಗ್ರಿ ಸೆಲ್ಸಿಯಸ್ಸು ಮತ್ತು 18 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ, 10ರಿಂದ 18 ಡಿಗ್ರಿ. ಮತ್ತು ಮಳೆ ಹಂಚಿಕೆ ಉತ್ತಮವಾಗಿ ಇರುವಂಥದ್ದು 75 ಸೆಂಟಿಮೀಟ್ರ್ವರೆಗೂ ಆಗುವಂಥದ್ದು. ಓಕೆ. ಇದಿಷ್ಟು ಇದರದ ವೆರಿ ಇಂಪಾರ್ಟೆಂಟ್ ವಾಯುಗುಣ. ಓಕೆ. ಖಂಡಾಂತರ ವಾಯುಗುಣ ಪ್ರದೇಶವನ್ನು ನೋಡೋದಾದರೆ ಇದು ಹೆಚ್ಚಾಗಿ ಪೋಲ್ಯಾಂಡ್, ಸ್ಲೋವೇಕಿಯಾ ಮತ್ತು ಚೆಕ್ ಗಣರಾಜ್ಯ, ಹಂಗೇರಿ, ರುಮೇನಿಯಾ ಮತ್ತು ಬಲ್ಗೇರಿಯಾಗಳಲ್ಲಿ ಕಂಡುಬರುವಂಥದ್ದು. ಈ ವಾಯುಗುಣದ ಗುಣಲಕ್ಷಣಗಳ ಅಂತಂದರೆ ಶೀತ ಉಳ್ಳಂತಹ ಚಳಿಗಾಲ ಇರುತ್ತೆ, ಬೆಚ್ಚನೆಯ ಬೇಸಿಗೆ ಇರುತ್ತೆ, ಅಂದರೆ -12 ಡಿಗ್ರಿ ಸೆಲ್ಸಿಯಸ್ನಿಂದ 10 ಡಿಗ್ರಿ ಸೆಲ್ಸಿಯಸ್ವರೆಗೂ ಇರುವಂಥದ್ದು, ಮತ್ತು ಸರಾಸರಿ ವಾರ್ಷಿಕ ಮಳೆ 50 ಸೆಂಟಿಮೀಟ್ರ್ವರೆಗೂ ಆಗುವಂಥದ್ದು. ಇನ್ನು ಬೇಸಿಗೆಯ ಆರಂಭದಲ್ಲಿ ಅತಿ ಹೆಚ್ಚು ಪರಿಸರಣ ರೀತಿಯ ಮಳೆ ಕೂಡ ಬೀಳುತ್ತೆ ಇಲ್ಲಿ. ಓಕೆ. ಖಂಡಾಂತರ ವಾಯುಗುಣ ಪ್ರದೇಶದ ಲಕ್ಷಣಗಳು ನೆನಪಿಟ್ಕೊಳ್ಳಿ. ಯಾವುದ್ಯಾವುದು? ಹೆಚ್ಚು ಪರಿಸರಣ ರೀತಿಯಾದಂತಹ ಮಳೆ ಬೀಳ್ತದೆ, 50 ಸೆಂಟಿಮೀಟರ್ನಷ್ಟು ಮಳೆಯ ಪ್ರತಿ ವಾರ್ಷಿಕ ಸರಾಸರಿ ಮಳೆಯನ್ನು ಪಡೆಯುವಂಥದ್ದು. ಬೆಚ್ಚನೆಯ ಬೇಸಿಗೆ ಯಾವ ಥರ ಇರ್ತದೆ ಅಂದರೆ -12 ಡಿಗ್ರಿ ಸೆಲ್ಸಿಯಸ್ನಿಂದ 10 ಡಿಗ್ರಿ ಸೆಲ್ಸಿಯಸ್ವರೆಗೂ ಇರತಕ್ಕಂಥದ್ದು. ಆಮೇಲೆ ಶೀತ ಉಳ್ಳಂತಹ ಚಳಿಗಾಲ ಇರ್ತಕ್ಕಂಥದ್ದಲ್ಲಿ. ಓಕೆ. ರುಮೇನಿಯಾ, ಬಲ್ಗೇರಿಯಾ, ಹಂಗೇರಿ ಮತ್ತು
ಚೆಕ್ ಗಣರಾಜ್ಯ, ಸ್ಲೋವೇಕಿಯಾ, ಪೋಲ್ಯಾಂಡ್ ಇಲ್ಲೇ ಬರ್ತಕ್ಕಂಥದ್ದು ಈ ಪ್ರದೇಶಗಳು. ಓಕೆ, ಇನ್ನು ಮೆಡಿಟರೇನಿಯನ್ ವಾಯುಗುಣ ಒಂದು ಬರುತ್ತೆ. ಅದು ಯಾವ ಥರ ಇರ್ತದೆ ಅಂತಂದರೆ ನೋಡಿ, ಮೆಡಿಟರೇನಿಯನ್ ವಾಯುಗುಣ ಹೆಚ್ಚು ಉಷ್ಣಾಂಶ ಇರುವಂಥದ್ದು, ಶುಷ್ಕ ಮತ್ತು ಬಿಸಿಲಿನಿಂದ ಕೂಡಿದಂತಹ ಬೇಸಿಗೆ ಮತ್ತು ಸ್ವಲ್ಪ ಮಳೆ ಬೀಳುವ ಹಿತಕರವಾದಂತಹ ಚಳಿಗಾಲ ಈ ವಾಯುಗುಣದ ಪ್ರಮುಖ ಗುಣಲಕ್ಷಣಗಳು. ಮಳೆ ಹಂಚಿಕೆಯಲ್ಲಿ ಸಮಾನತೆ ಅಂತೂ ಇಲ್ಲ, ಬಟ್ ಚಳಿಗಾಲದ ಸರಾಸರಿ ಉಷ್ಣಾಂಶ 8 ಡಿಗ್ರಿ ಸೆಲ್ಸಿಯಸ್ ಮತ್ತು ಅದು ಬೇಸಿಗೆಯಲ್ಲಿ 22 ಡಿಗ್ರಿ ಸೆಲ್ಸಿಯಸ್ಗಳಷ್ಟು ಕೂಡ ಆಗಿರ್ತದೆ. ಸರಾಸರಿ ವಾರ್ಷಿಕ ಮಳೆ 75ರಿಂದ 100 ಸೆಂಟಿಮೀಟರ್ಗಳಷ್ಟು ಆಗುವಂಥದ್ದು. ಇಂತಹ ವಾಯುಗುಣವು ವಿಶೇಷವಾಗಿ ಮೆಡಿಟರೇನಿಯನ್ ಪ್ರದೇಶಗಳನ್ನು ಒಳಗೊಂಡಂತಹ ದಕ್ಷಿಣ ಯುರೋಪಿನಲ್ಲೂ ಕೂಡ ಇದು ಕಂಡುಬರುವಂಥದ್ದು. ಓಕೆ, ಇನ್ನು ಪರ್ವತ ವಾಯುವ್ಯ ಪ್ರದೇಶ ನೋಡಿ, ಇದು ಪರ್ವತ ವಾಯುವ್ಯ ಪ್ರದೇಶ ನೋಡೋದಾತಂದರೆ ನೋಡಿ, ಆಲ್ಫ ಮತ್ತು ಕಕಾಸ ಪರ್ವತ ಭಾಗಗಳಲ್ಲಿ ಇದು ಕಂಡುಬರುವಂಥದ್ದು ಪರ್ವತ ವಾಯುಗುಣ ಪ್ರದೇಶ. ಎತ್ತರ, ಸೂರ್ಯನ ಕಿರಣಗಳ ಕೋನ ಮತ್ತು ಮಾರುತಗಳಿಂದ ನಿಯಂತ್ರಿಸಲ್ಪಡ್ತದೆ. ಸೂರ್ಯನ ಕಿರಣಗಳು ಮತ್ತು ಮಾರುತಗಳಿಂದ, ಅಲ್ಲಿ ಬೀಸ್ತಕ್ಕಂತಹ ಮಾರುತಗಳಿಂದ ಅದರ ಎತ್ತರ ನಿಯಂತ್ರಣ ಒಳಪಡುತ್ತೆ ನಿಯಂತ್ರಣಕ್ಕೆ. ಇನ್ನು ಚಳಿಗಾಲದ ಉಷ್ಣಾಂಶ ಅಲ್ಲಿ 4 ಡಿಗ್ರಿ ಸೆಲ್ಸಿಯಸ್ನಿಂದ ಬೇಸಿಗೆಯ ಉಷ್ಣಾಂಶ 16 ಡಿಗ್ರಿ ಸೆಲ್ಸಿಯಸ್ವರೆಗೂ ಇರತಕ್ಕಂಥದ್ದು. ಇನ್ನು ಸರಾಸರಿ ಮಳೆಯ ಹಂಚಿಕೆಯ ಪರ್ವತಗಳ ಗಾಳಿಗೆ ವಿಮುಖ ಭಾಗಗಳಲ್ಲಿ 50 ಸೆಂಟಿಮೀಟರ್ ಮಳೆ ಆಗುವಂಥದ್ದು. ಗಾಳಿಗೆ ಅಭಿಮುಖವಾಗಿ ಇರತಕ್ಕಂತಹ ಭಾಗಗಳಲ್ಲಿ 200 ಸೆಂಟಿಮೀಟರ್ ಮಳೆ ಆಗುವಂಥದ್ದು. ಅತ್ಯಂತ ಎತ್ತರವುಳ್ಳ ಭಾಗಗಳಲ್ಲಿ ಉಷ್ಣಾಂಶ ಹೆಪ್ಪುಗಟ್ಟುವ ಬಿಂದುಗಿಂತನೂ ಕೂಡ ಕಡಿಮೆ ಇರುವಂಥದ್ದು. ಓಕೆ, ವಿಡಿಯೋ ತುಂಬ ದೊಡ್ಡದಾಗುತ್ತೆ. ಸೊ ಇಲ್ಲಿಗೆ ಇವತ್ತಿನ ಈ ಪಾಠ ಸಾಕು. ಐ ಹೋಪ್ ನಿಮಗೆ ಖಂಡಿತ ಪಾಠ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ. ಇದು ಖಂಡಿತ ನಿಮಗೆ ಕಮಿಂಗ್ ಎಕ್ಸಾಮ್ಗಳಲ್ಲಿ ತುಂಬ ಹೆಲ್ಪ್ಫುಲ್ಲಾಗಿ ಇರುವಂಥದ್ದು. ಇದರ ಮುಂದುವರೆದ ಭಾಗ ಸ್ವಾಭಾವಿಕ ಸಸ್ಯವರ್ಗ ಇರ್ಬೋದು, ಅಲ್ಲಿ ಯಾವ್ಯಾವ ಥರ ಸಸ್ಯವರ್ಗಗಳು ಬರ್ತದೆ, ಹಾಗೆ ಪರಿಪೂರ್ಣ ಮುಂದಿನ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ಮುಗಿಸೋಣ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಒನ್ಸ್ ಅಗೇನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವ್ರಿಗೂ ಸಹಾಯ ಆಗಲಿ ಅಂತ ಹೇಳ್ತಾ, ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಸ್ಟಡಿ ರೆಗ್ಯುಲರ್ಲಿ ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.